ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ 1 ತಿಂಗಳು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಇದೀಗ 1 ತಿಂಗಳು. ಜೂನ್ 30ರ ಮಧ್ಯರಾತ್ರಿ 12 ಗಂಟೆಗೆ ಜಾರಿಯಾದಂತಹ ಜಿಎಸ್ಟಿ. ಇನ್ನು ಜಿಎಸ್ಟಿ ಜಾರಿಯಿಂದ ಯಾರಿಗೆಲ್ಲ ಅನುಕೂಲ ಆಗಿದೆ ಎನ್ನುವಂತಹ ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಜಿಎಸ್ಟಿಯಿಂದ ಯಾರೆಲ್ಲ ನಷ್ಟ ಅನುಭವಿಸಿದ್ದಾರೆ, ಜೊತೆಗೆ ವ್ಯಾಪಾರಿಗಳೇನಾದ್ರೂ ನಷ್ಟವನ್ನ ಅನುಭವಿಸ್ತಾ ಇದ್ದಾರಾ? ಜೊತೆಗೆ ಇಲ್ಲಿಯವರೆಗೂ 12 ಲಕ್ಷ ವ್ಯಾಪಾರಿಗಳು ಜಿಎಸ್ಟಿಯಲ್ಲಿ ನೋಂದಣಿ ಆಗಿದ್ದಾರೆ. 10 ಲಕ್ಷ ವ್ಯಾಪಾರಿಗಳಿಗೆ ಮಾನ್ಯತೆಯನ್ನ ಕೊಡಲಾಗಿದೆ. ಇನ್ನು 2 ಲಕ್ಷ ಅರ್ಜಿಗಳು ಕೂಡ ಬಾಕಿ ಉಳಿದಿವೆ. ಕಂದಾಯ ಕಾರ್ಯದರ್ಶಿ ಹಸ್ಮುಖ್ ಆತ್ಯಾರಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಜಿಎಸ್ಟಿ ಜಾರಿಯಾಗಿ 1 ತಿಂಗಳು ಕಳೆದಿದೆ. ಜೊತೆಗೆ ವ್ಯಾಪಾರಿಗಳಿಗೆ ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದೆ, ಜೊತೆಗೆ ಗ್ರಾಹಕರಿಗೆ ಯಾವ ರೀತಿಯಾಗಿ ಕಷ್ಟಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಚಿಕ್ಕಪೇಟೆಯಿಂದ. ಎಸ್ ಪವಿತ್ರ ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ, ಜಿಎಸ್ಟಿ ಜಾರಿಯಾಗಿ 1 ತಿಂಗಳು ಆಗ್ತಾ ಇದೆ. ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಗೊಂದಲಗಳೇನಾದ್ರೂ ಇದೆಯಾ ಅಥವಾ ಹೇಗೆ? ಲಾಂಛನ, ಈ ಪ್ರಶ್ನೆಯನ್ನ ನೇರವಾಗಿ ನಾನು ವ್ಯಾಪಾರಿಗಳ ಹತ್ರನೇ ಕೇಳ್ತೀನಿ. ಸರ್, ಇವಾಗ ಜಿಎಸ್ಟಿ ಜಾರಿಯಾಗಿ 1 ತಿಂಗಳಾಯ್ತು. ಸೊ ಏನ್ ಹೇಳ್ತೀರಾ? ಇನ್ನೂ ಗೊಂದಲ ಹಾಗೆ ಇದೆಯಾ? ಏನ್ ಹೇಳ್ತೀರಾ? ಒಂದು 50% ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಮೇಡಮ್. ಕಸ್ಟಮರ್ ಈಗ ಮುಂಚೆ ನಾನು ಜಿಎಸ್ಟಿ ಅಂದ್ರೆ ಭಯ ಬೀಳ್ತಾ ಇದ್ರು. ಬಟ್ಟೆ ತಗೊಳಕ್ಕಾಗಲಿ ಯಾವುದೇ ವಸ್ತು ಖರೀದಿ ಮಾಡ್ಬೇಕಾದ್ರೆ ನಮಗೆ 10%, 5%, 12 ಒಂದೊಂದು ಬಟ್ಟೆ ಮೇಲೆ 5%, ರೆಡಿಮೇಡ್ ಮೇಲೆ 12% ಆ ತರ ಭಯ ಬೀಳ್ತಾ ಇದ್ರು. ಈಗ ಒಂದು 50% ಕ್ಲಿಯರ್ ಆಗಿದೆ ಮೇಡಮ್. ಕಸ್ಟಮರ್ಗೆ ಗೊತ್ತಾಗಿದೆ ಜಿಎಸ್ಟಿ ನಲ್ಲಿ ಏನು ಎಫೆಕ್ಟ್ ಇಲ್ಲ, ಟ್ಯಾಕ್ಸ್ ಬದಲು ಜಿಎಸ್ಟಿ ಆಗಿದೆ. ಅದೇ ಸೇಮ್ ಅದನ್ನ 5% ಮಾಡಿದ್ದಾರೆ. ಜನರಿಗೆ ಏನು ಮೋಸ ಆಗಲ್ಲ, ಇದೀರಾ ಆರಾಮಾಗಿರ್ಬೋದು ಮೇಡಮ್. ಸರ್, ಇವಾಗ ಚಿಕ್ಕಪೇಟೆ ಅಂದ್ರೆ ಜನರ ಮನಸ್ಸಿಗೆ ಬರೋದು ಹೋಲ್ಸೇಲ್ ಆಗಿರುವಂತದ್ದು, ಯಾವುದೇ ರೀತಿ ಟ್ಯಾಕ್ಸ್ ಆಗ್ಲಿ ಏನು ಇರ್ತಾ ಇರಲಿಲ್ಲ. ಸೊ ಸಡನ್ ಆಗಿ ಜಿಎಸ್ಟಿ ಬಂತು. ಸೊ ಈಗ ಕಸ್ಟಮರ್ ರಿಯಾಕ್ಷನ್ ಯಾವ ರೀತಿ ಇದೆ ವ್ಯಾಪಾರಿಗಳು? ರಿಯಾಕ್ಷನ್ ಪರವಾಗಿಲ್ಲ ಮೇಡಮ್, ತೊಂದರೆ ಏನಿಲ್ಲ ನಮಗೆ. ಈಗ ಹೆಂಗಿದೆ ಹಂಗೆ ರನ್ನಿಂಗ್ ಇದೆ. ಜಿಎಸ್ಟಿ ಅಂತೂ ಅಷ್ಟು ಇದು ಇಲ್ಲ, ಬಟ್ ವ್ಯಾಪಾರ ಅಂದ್ರೂ ಪರವಾಗಿಲ್ಲ. ಸೀರೆಗಳ ದರ ಏರಿಕೆ ಹಾಗೆ ಆಗುತ್ತೆ. ಸೊ ಏನ್ ದರ ಏರಿಕೆ ಇಲ್ಲ ಮೇಡಮ್. ಇದು ಸ್ಯಾರೀಸ್ ನಲ್ಲಿ ಮುಂಚೆಯಿಂದ ದರ ಏರಿಕೆ ಇಲ್ಲ. 0% ಸ್ಯಾರೀಸ್ ನಲ್ಲೆಲ್ಲ 0% ನಮ್ದು ಜಿಎಸ್ಟಿ ಇರಲಿಲ್ಲ. ಈಗ 5% ಮಾಡಿರೋದ್ರಿಂದ ಕೊಡ್ಲೇಬೇಕಾಗುತ್ತೆ. 50% ಕಸ್ಟಮರ್ ಒಪ್ಪಿದ್ದಾರೆ, ಏನು ತೊಂದರೆ ಇಲ್ಲ. ಅದರಿಂದ ಆಕ್ಚುಲಿ ನಾವೇನು ರೈಸ್ ಆಗಿಲ್ಲ, ಏನ್ ರೇಟ್ ಇದೆ ಅದೇ ತರ ಇದೆ. ಬಿಸ್ನೆಸ್ ಸ್ವಲ್ಪ ಕಡಿಮೆ ಐತಿ. ಈಗ ವರಮಹಾಲಕ್ಷ್ಮಿಯಿಂದ ಸೀರೆ ಖರೀದಿಗೆ ಬಂದೇ ಬರ್ತಾ ಇದ್ದಾರೆ ಮೇಡಮ್. ಖಂಡಿತ ನಿಮಗೆ ಕೆಲವೊಂದು ಗೊಂದಲಗಳು ಇದೆ ಅಂತ ಹೇಳಿದ್ರೆ, ಸೊ ಅದೇನ್ ಗೊಂದಲ ಸರ್? ಅದೇ ಜಿಎಸ್ಟಿ ಟ್ಯಾಕ್ಸ್ ಬಗ್ಗೆ ಗೊಂದಲ ಆಯ್ತು ನಮಗೆ. ಈಗ ಹೋಲ್ಸೇಲ್ ಪಾರ್ಟಿಗಳು ಬಂದೆ, ಅವ್ರಿಗೂ ಜಿಎಸ್ಟಿ ನಂಬರ್ ಬೇಕು. ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಲ್ ಕಳಿಸ್ಬೇಕಾದ್ರೆ ಜಿಎಸ್ಟಿ ನಂಬರ್ ಇಲ್ಲದೆ ಕಳ್ಸಕ್ಕಾಗಲ್ಲ. ಇವಾಗ ಸ್ವಲ್ಪ ನಾವು ಬಂದಾಗ ಮಾಲ್ ಸ್ವಲ್ಪ ಇವಾಗ 50,000 ತಗೊಂಡ್ರೆ 40,000, 30,000 ಬಿಲ್ಲು ಆ ಥರ ಯಾವುದೇ ಏನು ಇದಿದ್ರು ಈಗ 100% ತಗೊಂಡ್ರೆ 100% ಬಿಲ್ ಖಂಡಿತ ಕೊಡ್ಲೇಬೇಕು ಮೇಡಮ್. ಅವ್ರಿಗೆ ಜಿಎಸ್ಟಿ ನಂಬರ್ ಬೇಕೇ ಬೇಕು, ಇಲ್ಲಾಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಂಬರ್ ತಗೊಳ್ಳೋದಿಲ್ಲ. ಫುಲ್ ಬಿಲ್ ಇರಲೇಬೇಕು ಕಂಪಲ್ಸರಿ. ಇದು ವ್ಯಾಪಾರಿಗಳ ಮಾತು ಲಾಂಛನ. ಓಕೆ, ಜೊತೆಗೆ ವ್ಯಾಪಾರಸ್ಥರಿಗೆ ಗ್ರಾಹಕರು ಏನ್ ಹೇಳ್ತಾರೆ? ಇನ್ನು ಕನ್ಫ್ಯೂಷನ್ಸ್ ಇದೆಯಾ, ಗೊಂದಲಗಳಿರ್ಬೋದು ಅಥವಾ ಹೇಗೆ ಅಂತ? ಪವಿತ್ರ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಹಲೋ. ಓಕೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಜೊತೆಗೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಿಎಸ್ಟಿ ಜಾರಿಯಾಗಿ 1 ತಿಂಗಳು ಆಗಿದೆ. ಜೂನ್ ಮಧ್ಯರಾತ್ರಿ 12 ಗಂಟೆಯಿಂದ ಜಿಎಸ್ಟಿ ಜಾರಿಯಾಗಿತ್ತು. ಜೊತೆಗೆ ಜಿಎಸ್ಟಿ ಜಾರಿಯಾದಾಗಿಂದ ಸಾಕಷ್ಟು ಜನರಲ್ಲಿ ಸಾಕಷ್ಟು ಗೊಂದಲ ಗೋಜಲುಗಳಿತ್ತು ಅಂತಾನೆ ಹೇಳ್ಬೋದು. ಏನಪ್ಪಾ ಇದು ಜಿಎಸ್ಟಿ, ಯಾವ ರೀತಿಯಾಗಿ ತೆರಿಗೆ ಬರುತ್ತೆ ಅನ್ನೋ ಒಂದು ಗೊಂದಲಗಳು ಸಾಕಷ್ಟು ಜನರಲ್ಲಿ ಕೂಡ ಇತ್ತು. ಜೊತೆಗೆ ಸಾಕಷ್ಟು ಸುಧಾರಣೆಗಳು ಕಂಡು ಬರ್ತಾ ಇದೆ. ಯಾಕೆಂದ್ರೆ 1 ತಿಂಗಳಾಗಿದೆ ಜಿಎಸ್ಟಿ ಜಾರಿಯಾಗಿ. ವ್ಯಾಪಾರಸ್ಥರು ಕೂಡ
ಒಂದು ಮಟ್ಟಕ್ಕೆ ನಿಟ್ಟಿಸರು ಬಿಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಷ್ಟು ವ್ಯಾಪಾರಿಗಳಿಗೆ ಅಸಮಾಧಾನ ಉಂಟಾಗ್ತಾ ಇದೆ. ಜೊತೆಗೆ ಗ್ರಾಹಕರಿಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಎಸ್ ಪವಿತ್ರ, ಗ್ರಾಹಕರಿಗೆ ಏನ್ ಹೇಳ್ತಾರೆ ಈ ಕುರಿತಾಗಿ ಅಂತ? ಲಾಂಛನ, ನಮ್ ಜೊತೆ ವ್ಯಾಪಾರಿಗಳಿದ್ದಾರೆ, ಸೊ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಸರ್, ಇವಾಗ ಗ್ರಾಹಕರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ, ಈಗ ಸಾಮಾನ್ಯವಾಗಿ GST ಬಂದಿರೋದ್ರಿಂದ ಕೊಂಚ ಸಾರಿಗಳ ಬೆಲೆ ಏರಿಕೆ ಆಗೇ ಏರಿಕೆ ಆಗಿಲ್ಲ. GST ಬಗ್ಗೆ ಏನಾದ್ರೆ ನಾವು ಬಿಲ್ಲಿಂಗ್ ಹಾಕ್ಬೇಕಾದ್ರೆ 5% ಸೇರಿಸಿ ಹಾಕ್ಬೇಕು ಬಿಲ್ಲಿಂಗ್. ಇದರಿಂದ ಏನಾಗುತ್ತೆ, ಕಸ್ಟಮರ್ ನಮ್ಗೆ ಬಿಲ್ ಬೇಡ ಅಂತ ಇದ್ದಾರೆ. ಇದರಿಂದ ಅರ್ಧ 50% ಕಸ್ಟಮರ್ ಒಪ್ಪಿದ್ದಾರೆ. GST ರಿಂದ ಎಫೆಕ್ಟ್ ಏನಿಲ್ಲ ಅಂತ ಅರ್ಧ ಕಸ್ಟಮರ್ ಬಿಲ್ ತಗೊಂಡೋಗ್ತಾರೆ. ಬಿಲ್ ತಗೊಳ್ಳದೇ ಇದ್ರೆ ವಂಚನೆ ಮಾಡ್ದಂಗಲ್ಲ. ಇಲ್ಲ ಮೇಡಮ್, ಬಿಲ್ ಆಕ್ಚುಲಿ ನಾವು GST ಬಿಲ್ ಕೊಡ್ಲೇಬೇಕು ಖಂಡಿತ. ನಾವು ಇವಾಗ ವಿತೌಟ್ ಬಿಲ್ ನಲ್ಲಿ ವ್ಯಾಪಾರ ಮಾಡಕ್ ಆಗಲ್ಲ ಮೇಡಮ್. GST ಬಂದಿದ್ರೆ ಕೊಡ್ಲೇಬೇಕು ಖಂಡಿತ, ನಾವು ಬಿಲ್ ಕೊಡ್ಲೇಬೇಕು ಆ ತರ. ಸರ್, ಈಗ 1,000 ಸಾರಿ ಬೆಲೆ ಇದ್ರೆ GST ಬಂದ ನಂತರ ಎಷ್ಟು ಅಂದ್ರೆ 5% ಆಗುತ್ತೆ? 1,050 ರೂಪಾಯಿ ಆಗುತ್ತೆ ಮೇಡಮ್. 1,050 ರೂಪಾಯಿ 5% 1,050 ರೂಪಾಯಿ ಆಗೇ ಆಗುತ್ತೆ. ಅದರಿಂದ ಕಸ್ಟಮರ್ ಕೊಡ್ಲೇಬೇಕು. ಯಾಕಂದ್ರೆ GST ನಾವು ಫುಲ್ ಎಷ್ಟು ತಗೊಳ್ತೀವಿ ಅದಕ್ಕೆ ಅಕೌಂಟ್ ಖಂಡಿತ ಸರ್ಕಾರಕ್ಕೆ ಹೋಗುತ್ತೆ. ಎಷ್ಟು ಪರ್ಸೆಂಟ್. ಸೊ ಗ್ರಾಹಕರಲ್ಲಿ ಏನು ಗೊಂದಲ ಇಲ್ಲ, ಅಥವಾ ನಿಮ್ಮ ವ್ಯಾಪಾರಕ್ಕೆ ಏನಾದ್ರು ನಷ್ಟ ಆಗಿದೆ? ಯಾಕಂದ್ರೆ GST ಪ್ರಾರಂಭದ ದಿನದಲ್ಲಿ ನಿಮ್ಗೆ ಸ್ವಲ್ಪ ಪ್ರಾರಂಭದಿಂದಲೇ ನಮ್ಗೆ 15 ದಿನ ತುಂಬಾನೇ ತೊಂದರೆ ಆಯ್ತು ವ್ಯಾಪಾರಕ್ಕೆ. ಜನ ಬರೋದಕ್ಕೆಲ್ಲ ತುಂಬಾ ಭಯ ಬಿದ್ರು, ರೇಟ್ ಜಾಸ್ತಿ ಆಗುತ್ತೆ ಆ ತರ ಈ ತರ ಭಯ ಬಿದ್ರು ಜನ. ಈಗ ಸ್ವಲ್ಪ 50% ಓಕೆ ಆಗಿದ್ದಾರೆ ಜನ, ಏನು ತೊಂದರೆ ಇಲ್ಲ. ವ್ಯಾಪಾರ ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಒಳ್ಳೆ ತುಂಬಾ ಚೆನ್ನಾಗಿ ಆಗ್ತಿದೆ ಬಿಸ್ನೆಸ್. ಸಾಟರ್ಡೆ ಸಂಡೇ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್, ನೀವೇನ್ ಹೇಳ್ತೀರಾ? ಗ್ರಾಹಕರ ರೆಸ್ಪಾನ್ಸ್ ಚೆನ್ನಾಗಿದೆ, ಪರವಾಗಿಲ್ಲ. ಅವರಲ್ಲಿ ಗೊಂದಲ ಯಾವ್ದು? ಏನು ಗೊಂದಲ ಇಲ್ಲ ಮೇಡಮ್, ನೋ ಪ್ರಾಬ್ಲಮ್. ಅಂದ್ರೆ ಲಾಂಛನ, ಇವ್ರು ಹೇಳ್ತಾ ಇರೋ ಪ್ರಕಾರ 1 ತಿಂಗಳಲ್ಲಿ ಅಂದ್ರೆ ಪ್ರಾರಂಭದ 15 ದಿನದಲ್ಲಿ ಒಂದಿಷ್ಟು ಗೊಂದಲಗಳಿತ್ತು, ಗ್ರಾಹಕರಲ್ಲೂ ಗೊಂದಲ ಆಯ್ತು. ಆದ್ರೆ ಈಗ ದಿನಗಳದಂತೆ 1 ತಿಂಗಳು ಹತ್ರ ಬರ್ತಾ ಇದ್ದಂತೆ ಬಹುತೇಕ ಎಲ್ಲವೂ ಕೂಡ ಅಡ್ಜಸ್ಟ್ ಆಗಿದೆ. ಅದರಲ್ಲೂ ಕೂಡ ಚಿಕ್ಕಪೇಟೆಯಲ್ಲಿ ಬಹುತೇಕ ಬಿಲ್ ಇಲ್ದೇನೆ ವ್ಯಾಪಾರ ನಡೀತಾ ಇರುವಂತದ್ದು. ಆದ್ರೆ ಈಗ ಕೊಂಚ ಅಡ್ಜಸ್ಟ್ ಆಗಿದ್ದಾರೆ ಇಲ್ಲಿನ ವ್ಯಾಪಾರಿಗಳು, ಜೊತೆಗೆ ಗ್ರಾಹಕರು ಕೂಡ. ಲಾಂಛನ, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು GST ಜಾರಿಯಾಗಿ 1 ತಿಂಗಳಾಗಿದೆ. ಜೊತೆಗೆ ಗೋಲ್ಡ್ ಮೇಲೆ GST ಎಫೆಕ್ಟ್ ಯಾವ ರೀತಿಯಾಗಿ ಬಿದ್ದಿದೆ ಅಂತ ನೋಡೋದೇ ಆದ್ರೆ, ಒಂದು ದೇಶ ಒಂದು ತೆರಿಗೆ GST ಜಾರಿಯಾಗಿ 1 ತಿಂಗಳು ಕಳೀತಾ ಇದೆ. ಮೊದಲು GSTಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಕಾಲಕ್ರಮೇಣ ವ್ಯಾಪಾರಿಗಳ ಸಹಕಾರ ಕೂಡ ಸಿಗ್ತಾ ಇದೆ. GSTಯಿಂದ ವ್ಯಾಪಾರದಲ್ಲಿ ಮೊದಲು ಸಾಕಷ್ಟು ನಷ್ಟವೂ ಕೂಡ ಆಗ್ತಾ ಇತ್ತು. ತಿಂಗಳಾಂತ್ಯಕ್ಕೆ ನಿಧಾನವಾಗಿ ಚಿನ್ನದ ಮಾರಾಟದಲ್ಲಿ ಕೂಡ ಇದೀಗ ಸಾಕಷ್ಟು ಪ್ರಗತಿಗಳು ಕೂಡ ಕಾಣ್ತಾ ಇದೆ. ಇನ್ನು ಜನರಿಗೆ GST ಬಗ್ಗೆ ಹೇಳ್ತಿದ್ದಾರೆ ಚಿನ್ನದ ವ್ಯಾಪಾರಿಗಳು. ಚಿನ್ನದ ಮೇಲೆ ಮೊದಲು 1% ವ್ಯಾಟ್ ಇತ್ತು, ಆದ್ರೆ GST ನಂತರ 3% ಜಾರಿ ಮಾಡಲಾಗಿದೆ. ಕಳೆದ ತಿಂಗಳು GSTಯಲ್ಲಿ ಹೇಳಿಕೊಳ್ಳುವಷ್ಟು ವ್ಯಾಪಾರ ಕೂಡ ಆಗಿರಲಿಲ್ಲ. ಆದ್ರೆ ಶ್ರಾವಣ ಆರಂಭವಾಗ್ತಾ ಇದ್ದಂತೆ ಚಿನ್ನದ ವ್ಯಾಪಾರಿಗಳಲ್ಲಿ ಇದೀಗ ಚಿನ್ನದ ವ್ಯಾಪಾರದಲ್ಲೂ ಕೂಡ ಇದೀಗ ಸಾಕಷ್ಟು ಏರಿಕೆ ಕಾಣ್ತಾ ಇದೆ. GST ಬಗ್ಗೆ ಬೆಂಗಳೂರಿನಲ್ಲಿ ಚಿನ್ನದ ವ್ಯಾಪಾರಿಗಳು ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. GST ಜಾರಿಯಾಗಿ 1 ತಿಂಗಳಾಗ್ತಾ ಇದೆ. ಜೊತೆಗೆ ಚಿನ್ನದಲ್ಲಿ ಯಾವ ರೀತಿಯಾಗಿ ವ್ಯಾಪಾರ ನಡೀತಾ ಇದೆ, ಜೊತೆಗೆ ಗ್ರಾಹಕರು ಏನ್ ಹೇಳ್ತಾರೆ, ಚಿನ್ನದ ವ್ಯಾಪಾರಿಗಳು ಏನ್ ಹೇಳ್ತಾರೆ, ಜೊತೆಗೆ 1% ವ್ಯಾಟ್ ಇತ್ತು ಮೊದಲು GST, ನಂತರ 3% ವ್ಯಾಟ್ ಕೂಡ ವಿಧಿಸಲಾಗಿದೆ. ಜೊತೆಗೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಅವರು ನೇರ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ ಮಲ್ಲೇಶ್ವರಂನಿಂದ. ಎಸ್ ಮಾರುತೇಶ್, ಶ್ರಾವಣ ಮಾಸ ಹತ್ತಿರ ಬರ್ತಾ ಇದೆ, ಜ್ಯುವೆಲ್ಲರಿ ಮಾರಾಟ ಕೂಡ ಭರದಿಂದ ಸಾಕ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಗ್ರಾಹಕರು ಏನ್ ಹೇಳ್ತಾರೆ?
ಲಾಂಛನ GST ಜಾರಿಯಾದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ರು. GST ಬಂದ ಮೇಲೆ ಎಲ್ಲವೂ ಹೆಚ್ಚಾಗುತ್ತೆ, ಜನಜೀವನ ಕೂಡ ಬಹಳ ದುಸ್ತರ ಆಗುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಮೋದಿ ಮತ್ತು ವಿತ್ತ ಸಚಿವ ಅರುಣ್ ಜೇಟ್ಲಿ ಹೇಳೋ ಪ್ರಕಾರ GST ಅಂದ್ರೆ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅನ್ನುವಂಥ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ರು. ಜನರಿಗೆ ಅದು ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಆಗಿದೆಯಾ, ವ್ಯಾಪಾರಿಗಳಿಗೆ ಅದು ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ನಾನೀಗ ಮಲ್ಲೇಶ್ವರಂನ RR ಗೋಲ್ಡ್ ಪ್ಯಾಲೇಸ್ ನಲ್ಲಿ ಇದ್ದೀನಿ. ಜನ ಮತ್ತು ವ್ಯಾಪಾರಿಗಳು ಇಬ್ರು ಕೂಡ ಇದ್ದಾರೆ. ಅವರಿಗೆ GST ಗುಡ್ ಅಂಡ್ ಸಿಂಪಲ್ ಅಂತ ಅನಿಸ್ತಾ ಇದೆಯಾ, ಅಥವಾ ಇನ್ನೂ ಕೂಡ ಅದರದ್ದು ಗೊಂದಲಗಳು ಆ ರೀತಿಯೇ ಮುಂದುವರಿತಾ ಇದೆಯಾ, ವ್ಯಾಪಾರದಲ್ಲಿ ಏನ್ ಬದಲಾವಣೆ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನನ್ನ ಜೊತೆಗಿದ್ದಾರೆ RR ಗೋಲ್ಡ್ ಪ್ಯಾಲೇಸ್ ನ ಮ್ಯಾನೇಜರ್ ಅವರು, ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ GST ಜಾರಿ ಆಗುವಂತ ಸಂದರ್ಭದಲ್ಲಿ ಗುಡ್ ಅಂಡ್ ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ, ಏಕದೇಶ ಏಕ ತೆರಿಗೆ ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಒಂದು ತಿಂಗಳು ಕಳೆದಿದ್ದೀರಾ, GST ನ ಅಪ್ಲೈ ಮಾಡಿದ್ದೀರಾ, ನಿಮ್ಮಲ್ಲೂ ಕೂಡ ಯಾವ ರೀತಿಯಾದಂತಹ ಬದಲಾವಣೆ ಆಗಿದೆ ವ್ಯಾಪಾರ ವಹಿವಾಟಿನಲ್ಲಿ? ಮೊದಲಿಗೆ ಕಸ್ಟಮರ್ಸ್ ತುಂಬಾ ಇದು ಆಯಿತು, ಯಾಕಂದ್ರೆ GST ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ. 1% ವ್ಯಾಟ್ ಕೊಡ್ತಿದ್ರು ಮುಂಚೆ, ಸ್ವಲ್ಪ ಕಷ್ಟ ಅನ್ನಿಸ್ತು. ಕಡೆಗೆ ಕ್ರಮೇಣ ಇವಾಗ ಒಂದು ಸ್ವಲ್ಪ ಅವರಿಗೆ ತಿಳುವಳಿಕೆ ಆದಮೇಲೆ ಇವಾಗ ಸ್ವಲ್ಪ ಅವರೇಜ್ ಆಗಿ ಕಸ್ಟಮರ್ ವಾಕಿಂಗ್ಸ್ ಆಯಿತು, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯಿತು, ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಇದ್ದಿದ್ರಲ್ಲೂ ನಮ್ಮ ಕಡೆಯಿಂದ ಅಟ್ಲೀಸ್ಟ್ 1% ವರೆಗೂ ನಮ್ಮ ಪ್ರಾಫಿಟ್ ಮಾರ್ಜಿನನ್ನು ನಾವು ಬಿಟ್ಕೊಟ್ಬಿಟ್ಟು ಅಲ್ಲಿ ಕಾಂಪ್ರಮೈಸ್ ಮಾಡಿ ನಾವು ಬಿಸ್ನೆಸ್ಸನ್ನು ಇವಾಗ ನಾವು ಮಾಡ್ತಾ ಇರೋದು. ಈಗ ಸಾಕಷ್ಟು ಬಿಸ್ನೆಸ್ ಗಳಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ಜನರ ಮೇಲೆ ಹಾಕುವಂತದ್ದು ಆಗ್ತಾ ಇದೆ. ಸೊ ಗೋಲ್ಡ್ ಅಲ್ಲಿ ಹೇಗೆ ಅಂತ, ಟ್ಯಾಕ್ಸ್ ಅನ್ನ ಜನರ ಮೇಲೆ ಹಾಕ್ತಿದ್ರಾ, ಅಥವಾ ನೀವು ಪ್ರಾಫಿಟ್ ಅಲ್ಲಿ ಕಡಿಮೆ ಮಾಡಿ ಜನರಿಗೆ ಆಸ್ ಯೂಶುವಲ್ ಅದೇ ರೇಟ್ಗೆ ಸಿಗೋ ತರನೇ ಮಾಡ್ತಾ ಇದ್ದೀರಾ, ಹೇಗೆ? ಇಲ್ಲ ಸರ್, ಅಷ್ಟರಲ್ಲೂ ನಾವು ಇದು ಮಾಡ್ತಾ ಇಲ್ಲ, ಕಾಂಪ್ರಮೈಸ್ ಅಂತ ಅನ್ನುವಂಥದ್ದಿಲ್ಲ. ಬಟ್ 1% ಮಾರ್ಜಿನ್ ನಮ್ಮ ಪ್ರಾಫಿಟ್ ಮಾರ್ಜಿನನ್ನು ಕಮ್ಮಿ ಮಾಡ್ಕೊಂಡಿದ್ದೀವಿ. ಆದರೂ ನಾವು ಕಸ್ಟಮರ್ಸನ್ನು ಬಿಟ್ಕೊಡ್ತಾ ಇಲ್ಲ. ಆದರೂ ನಾವು GST ಏನು ಅವ್ರ ತೆರಿಗೆ ಅವರ ಕಡೆಯಿಂದ ನಾವು ತಗೊಳ್ಬೇಕಾಗಿದೆ, ಅದನ್ನು 3% ವರೆಗೂ ನಾವು ತಗೊಳ್ತಾ ಇದ್ದೀವಿ. ಮೊದಲು ಇದನ್ನ ಅಂದ್ರೆ 1% ವ್ಯಾಟ್ ಇತ್ತು ಮೊದಲು, ಈಗ 3% ಅಂದಾಗ ಜನ ಸ್ವೀಕಾರ ಮಾಡ್ತಾ ಇದ್ರು, ಅಥವಾ ಬರೋರು GST ಈ ತರ ಎಕ್ಸೆಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ವಾಪಸ್ ಹೋಗಿದ್ರು ಅಂತ ಉದಾಹರಣೆಗಳು ಏನಾದ್ರು ಇದೆಯಾ? ಜನರ ರಿಯಾಕ್ಷನ್ಸ್ ಹೇಗಿರ್ತಿತ್ತು? ಅವರು ತುಂಬ ರಿಯಾಕ್ಷನ್ಸ್ ತುಂಬ, ಯಾಕಂದ್ರೆ ನಾವು ನಡವಳಿಕೆ ನೋಡಿದ್ರೆ GST ಆದಮೇಲೆ 3% ನಾವು ಯಾಕೆ ಕೊಡಬೇಕು ಅಂತನ್ನುವಂಥ ಮನೋಭಾವನೆ ಎಲ್ಲರಲ್ಲೂ ಇತ್ತು. ಮೊದಲಿಗೂ ಅವ್ರು 1% ಕೊಡ್ತಾ ಇದ್ದಿದ್ದು, ಬಟ್ ಅದರಲ್ಲೂ GST ಬಂದ್ಬಿಟ್ಟು 2% ಎಕ್ಸ್ಟ್ರಾ ಆಗಿರೋದ್ರಿಂದ 3% ನಾವು ಯಾಕೆ ಕಟ್ಟಬೇಕಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಗಳು ಕೇಳಿ ಬಂದವಾಗ ನಾವು ಕಸ್ಟಮರ್ಸಿಗೆ ಆಯಿತು ಅಂತೇಳಿ ನಮ್ಮ ಕಡೆಯಿಂದ 1% ಮಾರ್ಜಿನ್ ನಾವು ಬಿಟ್ಕೊಟ್ಟು 1% ಅವರು ಎಕ್ಸ್ಟ್ರಾ ಕಟ್ಟು ಹಾಗೆ ಮಾಡಿಬಿಟ್ಟು ನಾವು ಬಿಸ್ನೆಸ್ಸನ್ನು ಒಂದು ಸುಲಭ ವೃತ್ತಿಯಿಂದ ಒಂದು ಎವರೇಜ್ ಲೆವೆಲಿಗೆ ತೊಗೊಂಡ್ಬಂದಿದ್ದೀವಿ. ಸರ್, ಈಗ ಸಾಕಷ್ಟು ಆಫರ್ಗಳು ಕೊಡ್ತಾ ಇದ್ರಿ ಹಬ್ಬಗಳು ಬಂದಾಗ, ಈಗ ಶ್ರಾವಣ ಮಾಸ ಶುರುವಾಗಿದೆ. ಎಸ್ ಮಾರುತೇಶ್, ತಮ್ಮನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಎಸ್, GST ಜಾರಿಯಾಗಿ 1 ತಿಂಗಳಾಗ್ತಾ ಇದೆ. ಜೊತೆಗೆ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ಮಾರುತೇಶ್, ಕಂಟಿನ್ಯೂ ಮಾಡಿ. ಅದಕ್ಕಂತ ಹೇಳ್ಬಿಟ್ಟು ನಾವು ಈಗ ಆಫರ್ ಅಂತ ಹೇಳಿದ್ರೆ ಒಂದು 51 ರೂಪೀಸ್ ಆಫರ್ ಅನ್ನ ನಾವು ಆಫರ್ ಮಾಡ್ತಾ ಇದೀವಿ ಕಸ್ಟಮರ್ಸ್ಗೆ. ಆಫರು ರನ್ ಮಾಡ್ತಾ ಇದೀವಿ. ಇದು ಮ್ಯಾನೇಜರ್ ಅವರ ಮಾತುಗಳು. ಸಾಕಷ್ಟು ಜನ ಗ್ರಾಹಕರು ಕೂಡ ನಮ್ ಜೊತೆಗಿದ್ದಾರೆ. GST ಜಾರಿ ಆದ್ಮೇಲೆ ಏನ್ ತೊಂದರೆ ಆಗ್ತಿದೆ ಅಂತ. ಸರ್, ಈಗ GST ಜಾರಿ ಆಗಿರೋದ್ರಿಂದ ಚಿನ್ನ ಅಥವಾ ಬೆಳ್ಳಿ ಪರ್ಚೇಸ್ ಅಲ್ಲಿ ಏನಾದ್ರು ತೊಂದರೆ ಅಂತ ಅನ್ಸುತ್ತಾ? ಇರ್ಲಿ, GST ಇದ್ರೂ ಕೂಡ ನಾವು ಅದನ್ನ ಪೇ ಮಾಡಿ ತಗೋಬಹುದು ಅಂತ ಅನ್ಸುತ್ತಾ, ಹೇಗೆ ಸರ್? GST ಇದ್ರೂ ತಗೋಬಹುದು ಅನ್ಸುತ್ತೆ ಸರ್. ಏನ್ ತೊಂದರೆ, ಯಾಕಂದ್ರೆ 1% ವ್ಯಾಟ್ ಇತ್ತು. GST ಅಂದ್ರೆ ಎಲ್ಲರೂ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಷ್ಟೇ, ಹೆಚ್ಚಿಗೆ ಕೊಡ್ಬೇಕು ಅಂತ. GST ಬಂದ್ಮೇಲೆ ಹಿಂದೆ ಯಾವ ಪರ್ಸೆಂಟೇಜ್ ಇತ್ತು, ಇವಾಗ ಅದೇನು ಹೆಚ್ಚಿಗೆ ಆಗಿಲ್ಲ, ಪರ್ಚೇಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ನೀವು ಕೂಡ ಈಗ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದೀರಿ? ಹೌದು ಸರ್. GST ಫಸ್ಟ್ ಟೈಮ್ ನೀವು ಬರ್ತಾ ಇರೋದು ಗೋಲ್ಡ್ ಪರ್ಚೇಸ್, ಅಥವಾ ಹಿಂದೆ ಪರ್ಚೇಸ್ ಮಾಡಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಮನೆ ಬೇಡ ಅಂತ ಅನ್ಸುತ್ತಾ, ಅಥವಾ ಇರ್ಲಿ ಪರವಾಗಿಲ್ಲ ಅಂತ ಅನ್ಸುತ್ತಾ? ಇದೇನ್ ಸ್ಕೀಮ್ ಮಾಡಿದಾರೋ ಅದು ಒಳ್ಳೇದೇ. ಇಟ್ ಈಸ್ ಗುಡ್ ಫಾರ್ ಇಂಡಿಯಾ. ಅದು ಪ್ರಾಬ್ಲಮ್ ಏನಿಲ್ಲ, ಚೇಂಜ್ ಮಾಡಿರೋದು ಒಳ್ಳೇದು. ಇದು ಕೆಲ ಅಂದ್ರೆ ಗ್ರಾಹಕರು ಹೇಳ್ತಾ ಇರುವಂತದ್ದು. ಸಾಕಷ್ಟು ತೊಂದರೆ ಏನ್ ಅನ್ಸ್ತಾ ಇಲ್ಲ ನಮ್ಗೆ, 1-2% ಅಷ್ಟೇ ಹೆಚ್ಚಾಗಿರೋದು. ದೇಶದ ದೃಷ್ಟಿಯಿಂದಾಗಿ ನಾವು ಕಟ್ಲಿಕ್ಕೆ ತಯಾರಿದ್ದೀವಿ ಅನ್ನೋದು. ಜೊತೆಗೆ ಮೊದಲು ಬಹಳ ತೀವ್ರವಾದಂತ ವಿರೋಧ ವ್ಯಕ್ತವಾಗ್ತಾ ಇತ್ತು. ಆಮೇಲೆ ಕ್ರಮೇಣ GSTಗೆ ಜನರು ಕೂಡ ಅಡ್ಜಸ್ಟ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ. ಲಾಂಛನ, ಓಕೆ, ಚಿನ್ನದ ವ್ಯಾಪಾರದಲ್ಲಿ ಏರಿಕೆ ಕಾಣ್ತಾ ಇದೆಯಾ ಅನ್ನೋ ಡೌಟ್ ಕಾಡ್ತಾ ಇದೆ. ಯಾಕಂತಂದ್ರೆ ಅರ್ಧದಷ್ಟು ಜನ GSTಗೆ ಬೆಂಬಲ ಸೂಚಿಸ್ತಾ ಇದ್ರೆ, ಇನ್ನೊಂದು ಅರ್ಧದಷ್ಟು ಜನರಿಗೆ ಸಾಕಷ್ಟು ಗೊಂದಲ ಇರುತ್ತೆ. ಅಯ್ಯೋ ಏನಪ್ಪಾ ಇದು GST, ಯಾಕಂದ್ರೆ ಟ್ಯಾಕ್ಸ್ ಕಟ್ಟೋದು ಅಂದ್ರೆ ಮೊದಲೇ ಜನರು ಹಿಂದ್ ಮುಂದೆ ನೋಡ್ತಾರೆ. ಇನ್ನು GST ಜಾರಿ ಆದ್ಮೇಲೆ ಅಂತೂ ಸಾಕಷ್ಟು ಗೊಂದಲ ಇದ್ದೇ ಇರುತ್ತೆ. ಸೊ ಏನ್ ಹೇಳ್ತಾರೆ? ಜೊತೆಗೆ ಜಾಸ್ತಿ ಆಗ್ತಾ ಇದೆಯಾ ಹೇಗೆ ಅಂತ ವ್ಯಾಪಾರ? ಸಹಜವಾಗಿ GST ಜಾರಿಯಾದಂತಹ ಮೊದಲ ಒಂದು 15 ದಿನಗಳ ಕಾಲ
ಬಹಳ ತೀವ್ರವಾದಂತ ಸಂಕಷ್ಟವನ್ನ ಚಿನ್ನದ ವ್ಯಾಪಾರಿಗಳು ಅನುಭವಿಸಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಆಷಾಢ ಕೂಡ ಇತ್ತು. ಸೊ ಹೀಗಾಗಿ ಶ್ರಾವಣ ಮಾಸ ಬಂದಿರೋದ್ರಿಂದ ಸಹಜವಾಗಿ ಹಬ್ಬ ಹರಿದಿನಗಳು ಹೆಚ್ಚಾಗ್ತಾ ಹೋಗುತ್ತೆ. ನಾಗರ ಪಂಚಮಿ ಇದೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬಗಳ ಜೊತೆ ಶ್ರಾವಣ ಮಾಸದ ಜೊತೆಗೆ ಹಬ್ಬಗಳು ಕೂಡ ಆರಂಭ ಆಗುವಂಥದ್ದು. ಹೀಗಾಗಿ ಈಗ ಜನ ಹೆಚ್ಚು ಚಿನ್ನ ಕೊಳ್ಳಲಿಕ್ಕೆ ಬರ್ತಾರೆ. ಅದಕ್ಕೆ ಒಂದು ತೊಡಕು GST ಇತ್ತು. ಸೊ ಜನರಿಗೂ ಕೂಡ ಈಗ ಬೇರೆ ವಿಧಿ ಇಲ್ಲ, ಚಿನ್ನವನ್ನ ಖರೀದಿ ಮಾಡಲೇಬೇಕು, 3% GSTಯನ್ನ ಕಟ್ಟಲೇಬೇಕು. ಕೆಲವೊಂದು ಜುವೆಲ್ ಓನರ್ಗಳು ಪ್ರಾಫಿಟ್ನ ಕಡಿಮೆ ಮಾಡಿ ಜನರಿಗೆ ಅದೇ ರೇಟಿಗೆ ಕೊಡುವಂತ ಪ್ರಯತ್ನಗಳಾಗತ್ತೆ. ಕೆಲವರು GST ಜನರ ಮೇಲೆ ವಿಧಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿನ್ನದ ವಹಿವಾಟು ಅಂದ್ರೆ GST ಜಾರಿಯಾಗಿ 15 ದಿನಗಳ ನಂತರ ನಿಧಾನಕ್ಕೆ ಪ್ರಗತಿಯನ್ನ ಕಾಣ್ತಾ ಇದೆ ಲಾಂಛನ. ಓಕೆ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.